ರಾಜ್ಯ ಸರ್ಕಾರದಿಂದ ಜಾತಿ ಗಣತಿ ಮರು ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಕುರುಬ ಕ್ರಿಶ್ಚಿಯನ್ ಎಂಬ ಹೊಸ ಜಾತಿ ಸೃಷ್ಟಿಯಾಗಿದೆ. ಇನ್ನು ಈ ರಾಜ್ಯದಲ್ಲಿ ಕುರುಬ ಕ್ರಿಶ್ಚಿಯನ್ ಎಂಬ ಹೊಸ ಜಾತಿ ಸೃಷ್ಟಿಯಾಗಿದೆ. ಲಿಂಗಾಯತ ಕ್ರಿಶ್ಚಿಯನ್, ಮರಾಠ ಕ್ರಿಶ್ಚಿಯನ್, ಬಲಿಜ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಬಂಜಾರ ಬೋವಿ ಕ್ರಿಶ್ಚಿಯನ್ ಇದೆಯಾ ಹಾಗಾದ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಹೊಸದಾಗಿ 47 ಜಾತಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಮತಾಂತರವನ್ನ ಮಾಡಲು ಹೊಸ ಜಾತಿಯನ್ನ ಸೃಷ್ಟಿ ಮಾಡಿದ್ರ ಹಾಗಾದ್ರೆ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಈ ಹಿಂದೂ ಸಮಾಜ ಒಡೆಯುವ ಷಡ್ಯಂತ್ರ ಅಂತ ರವಿಕುಮಾರ್ ಅವರು ಹೇಳಿರುವಂತದ್ದು. ಬಹುಶಃ ಅದರೊಳಗಡೆ ಕುರುಬ ಕ್ರಿಶ್ಚಿಯನ್ ಅಂತ ಒಂದು ಹೊಸ ಜಾತಿ ಸೃಷ್ಟಿಯಾಗಿದೆ. ಆ ಕುರುಬ ಕ್ರಿಶ್ಚಿಯನ್ ಅಂತ ಹೇಳಿ ಹೊಸ ಜಾತಿ ಇದೆಯಾ ಕುರುಬ ಸಮುದಾಯದಲ್ಲಿ? ಲಿಂಗಾಯತ್ ಕ್ರಿಶ್ಚಿಯನ್ ಅಂತ ಹೊಸ ಜಾತಿ ಇದೆಯಾ? ಮರಾಠ ಕ್ರಿಶ್ಚಿಯನ್ ಅಂತ ಜಾತಿ ಇದೆಯಾ? ಬಲಿಜ ಕ್ರಿಶ್ಚಿಯನ್ ಅಂತ ಇದೆಯಾ? ಮಾದಾರ ಕ್ರಿಶ್ಚಿಯನ್ ಅಂತ ಇದೆಯಾ? ಆಮೇಲೆ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಇದೆಯಾ? ಆಮೇಲೆ ಬಂಜಾರ ಕ್ರಿಶ್ಚಿಯನ್ ಅಂತ ಇದೆಯಾ? ಬೋವಿ ಕ್ರಿಶ್ಚಿಯನ್ ಅಂತ ಇದೆಯಾ? ಈ ತರ 47 ಕ್ರಿಶ್ಚಿಯನ್ ಹೊಸ ಜಾತಿಗಳು ನಿರ್ಮಾಣ ಆಗಿದೆ. ಬಹುಶಃ ಕ್ರಿಶ್ಚಿಯನ್ರಿಗೆ ಗೊತ್ತಿರಲಿಕ್ಕಿಲ್ಲ.